ಇವತ್ತು ನಾಡಿನ ಮುಖ್ಯಮಂತ್ರಿಗಳು ದೇಶದಲ್ಲಿ ಉದ್ಭವ ಆಗಿರೋ ಸಂದರ್ಭ ಏನು ಸೃಷ್ಟಿಯಾಗಿದೆ, ಅದಕ್ಕೋಸ್ಕರ ಒಂದು ಸಭೆಯನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಹಾಗೂ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಹಾಗೂ ಎಲ್ಲ ಪೊಲೀಸ್ ಕಮಿಷನರ್ಗಳ ಜೊತೆ ಪ್ರತಿ ಜಿಲ್ಲೆಯಿಂದ ಎಲ್ಲರೂ ಭಾಗಿಯಾಗಿ ಈ ಮೀಟಿಂಗನ್ನು ನಡೆಸಿದ್ದಾರೆ. ಇದರಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಾಗಿ ಬೆಳಗಾವಿನಲ್ಲಿ ನಗರ ಇರ್ಬೋದು, ಗ್ರಾಮೀಣ ಕ್ಷೇತ್ರಗಳಲ್ಲಿ ಇರ್ಬೋದು, ಎಲ್ಲೆಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲೆಲ್ಲಿದ್ದಾವೆ, ಡ್ಯಾಮ್ಗಳಿರ್ಬೋದು, ಅದೇ ರೀತಿ ನಮ್ಮ ಏರ್ಪೋರ್ಟ್ ಇರ್ಬೋದು, ಸುವರ್ಣ ವಿಧಾನಸೌಧ ಇರ್ಬೋದು, ಅಲ್ಲಿ ನಾವು ಬಂದೋಬಸ್ತ್ ಹೆಚ್ಚು ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ. ಅದರಂತೆ ನಮ್ಮ ಪೊಲೀಸ್ ಆಯುಕ್ತರು ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮವನ್ನು ವಹಿಸ್ತಾರೆ. ಅದಲ್ಲದೆ ಪ್ರತಿ ಸರ್ಕಲಲ್ಲಿ ನಗರ ಪ್ರದೇಶಗಳಲ್ಲಿ ಸೈರನ್ ಅಳವಡಿಸೋದು ಹಾಗೂ ಮಾಕ್ ಡ್ರಿಲ್ಸ್ ಮಾಡೋದು, ಅದೇ ರೀತಿ ಬ್ಲ್ಯಾಕ್ಔಟ್ ಎಕ್ಸಸೈಸಸ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡಿಕೊಳ್ಳಿ ಅಂತ ನಮಗೆ ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಬೇರೆ ಏನು ಇಶ್ಯೂಸ್ ಇದ್ದಾವೆ ಅಂತ ಕೇಳುವಾಗ ನಮ್ಮ ಪಕ್ಕದ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ, ಅದೇ ರೀತಿ ನಮ್ಮ ನೇವಲ್ ಬೇಸು ಇದೆ ಅಂತ ಹೇಳಿ ನಾವು ಹೇಳಿದ್ವಿ. ಅದಕ್ಕೆ ತಕ್ಕಂಥ ಪ್ರಿಪೇರ್ಡ್ನೆಸ್, ರೇಡಿಯೋ ಆ್ಯಕ್ಟಿವ್ ಫಾಲೋಔಟ್ಸ್ ಇರ್ಬೋದು, ಎಲ್ಲ ಪ್ರಿಪೇರ್ಡ್ನೆಸ್ ಬಗ್ಗೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಉಳಿದ ವಿವರಣೆಗಳು ನಮ್ಮ ಎಸ್ ಪಿ ಅವರಿಂದ ಇದು ಮಾಡ್ತಾರೆ ಸರ್. ಈಗ ಇನ್ನೊಂದು 1-2 ಡೇಸ್ ಒಳಗಡೆ ಈ ಮಾಕ್ ಡ್ರಿಲ್ ಎಕ್ಸಸೈಸಸ್ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯವರ ಜೊತೆ ನಾವು ಎಲ್ಲರನ್ನು ಜೋಡಿಸ್ಕೊಂಡು ಎಲ್ಲೆಲ್ಲಿ ಹಾಸ್ಪಿಟಲ್ಗಳಿದ್ದಾವೆ ಅಲ್ಲಿ ಕ್ಯಾಶುವಲ್ಟಿ ವಾರ್ಡ್ಸಲ್ಲಿ ಮಾಸ್ ಕ್ಯಾಶುವಲ್ಟಿ ಇನ್ಫ್ಲೋ ಬಂದಾಗ ಏನು ಮಾಡಬೇಕು, ಆ ರೀತಿಯ ಪ್ರೋಟೋಕಾಲ್ಸ್, ಆಲ್ರೆಡಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದ್ದಾವೆ, ಆ ರೀತಿಯ ಪ್ರೋಟೋಕಾಲ್ಸನ್ನು ನಾವು ಫಾಲೋ ಮಾಡ್ತೇವೆ. ಇದು ನಗರ ಮತ್ತು ಜಿಲ್ಲೆ ಎರಡೂ ಕಡೆ ಎಲ್ಲ ನಗರ ಪ್ರದೇಶಗಳಲ್ಲಿ ಬರೇ ಬೆಳಗಾವಿ ನಗರ ಅಂತಲ್ಲ, ಎಲ್ಲ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳೆಲ್ಲೆಲ್ಲಿದ್ದಾವೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನೂ ನಾವು ಇದು ಮಾಡ್ಕೊಳ್ತೀವಿ. ಫೈರ್ ಸೇಫ್ಟಿ ಎಕ್ಸಸೈಸಸ್ನು ಗ್ರಾಮೀಣ ಭಾಗದಲ್ಲಿ ಪ್ರತಿ ಶಾಲೆಗಳಲ್ಲಿ ನಾವು ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಬೇಕಂತಲೂ ನಾವು ನಿರ್ಧಾರ ಮಾಡಿಕೊಂಡಿದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಜಿಲ್ಲೆಯಾದ್ಯಂತ ಏನು ನಾವು ಕಟ್ಟೆಚ್ಚರ ವಹಿಸಬೇಕು ಅದನ್ನು ವಹಿಸ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯ ಸೂಕ್ಷ್ಮ ಸ್ಥಳಗಳಾದಂಥ ಈ ಅಣೆಕಟ್ಟು ಸ್ಥಳಗಳು, ಜಲಸ್ಥಾವರಗಳು ಮತ್ತು ಇಂಪಾರ್ಟೆಂಟು ಏನು ಕಾರ್ಖಾನೆ ಪ್ರದೇಶಗಳಿದ್ದಾವೆ, ಇದೆಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಈಗಾಗಲೇ ವಹಿಸಿಕೊಳ್ಳಲಾಗಿದೆ. ಇದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂತೆ 2 ರಾಜ್ಯಗಳ ಗಡಿರೇಖೆಗಳಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಹೆಚ್ಚಿನ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಜಿಲ್ಲೆ ಒಳಗಡೆ ಯಾವುದೇ ಕಿಡಿಗೇಡಿತನ ಮಾಡಬಾರುವಂಥದ್ದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳಿದ್ದೀವಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ 7ನೇ ತಾರೀಕಿಂದ ಇಲ್ಲಿವರೆಗೂ ಏನು ಸೂಕ್ಷ್ಮ ಪರಿಸ್ಥಿತಿ ಎದುರಾಗಿದೆ, ಆ ಸಂದರ್ಭದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು ಕೂಡ ಆಗ್ತಾಯಿತ್ತು. ಆ ವಿಚಾರವಾಗಿ ಸುಮಾರು 14 ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಜಿಲ್ಲೆ ಒಳಗಡೆ. ಜೊತೆಗೆ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಒತ್ತಿ ಹೇಳ್ತಾ ಇದ್ದೀವಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ರೀತಿ ಸುಳ್ಳು ಸುದ್ದಿಯನ್ನು ಬಿತ್ತರಿಸಬಾರ್ದು. ಜೊತೆಗೆ ಈ ಕೋಮು ದ್ವೇಷ ಕೂಡ ಹಬ್ಬದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ನಾವು ಇದ್ದು ತೋರಿಸ್ಬೇಕಾಗಿದೆ. ಆ ಕೋಮು ಭಾವನೆ ಬಿತ್ತಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ತಗೊಳ್ತೀವಿ. ಇದ್ರ ಜೊತೆಗೆ ನಾವು ಜಿಲ್ಲಾಡಳಿತದವರು ಹೇಳಿದ ಹಾಗೆ, ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಕೂಡ, ಸ್ಥಳಗಳಲ್ಲೂ ಕೂಡ ಈ ಮಾಕ್ ಡ್ರಿಲ್ಲು ಮತ್ತು ಎಚ್ಚರಿಕೆಗೆ ವಹಿಸಲಿಕ್ಕೆ ಏನು ಬೇಕೋ ಕ್ರಮಗಳನ್ನ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡು ಮಾಡ್ತಾಯಿದ್ವಿ.
ಸುಳ್ಳು ಸುದ್ದಿ ಹರಡೋದು ಅಥವಾ ಕೋಮು ದ್ವೇಷ ಹರಡೋದು? ಇಲ್ಲ, ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿಯ ಮೇಲೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳ ಅಡಿಯಲ್ಲಿ ಒಂದು FIR ದಾಖಲು ಮಾಡ್ಕೊಂಡಿದ್ದೀವಿ. ಉಳಿದವರೆಲ್ಲ ಡಿಲೀಟ್ ಮಾಡಿಸಿದ್ವಿ. ಈ ನೌಕರಿ ಲೆವೆಲ್ಗೆ ನಾಳೆಯಿಂದನೇ ಶುರು ಮಾಡ್ತಾಯಿದ್ದೀವಿ. ಸೆನ್ಸಿಟಿವ್ ಪ್ಲೇಸ್ ಅಂತ ಏನಾದರೂ ಗುರುತು ಮಾಡಬೇಕು? ಈಗ ನಾವು ಹೇಳಿದಾಗೆ ಅಣೆಕಟ್ಟುಗಳು, ಜಲಸ್ಥಾವರಗಳು, ಎಲ್ಲ ಫ್ಯಾಕ್ಟ್ರಿಗಳು, ಎಲ್ಲಿ ಜಾಸ್ತಿ ಜನ ಸೇರ್ತಕ್ಕಂಥ ಜನನಿಬಿಡ ಪ್ರದೇಶಗಳು, ಉದಾಹರಣೆಗೆ ನಮ್ಮ ಸೌದತ್ತಿ ಯಲ್ಲಮ್ಮ ಟೆಂಪಲ್ ಆಗಿರ್ಬೋದು, ಚಿಂಚಲಿ ಮಾಯಕ ದೇವಸ್ಥಾನ ಆಗಿರ್ಬೋದು, ಬೇರೆ ಬೇರೆ ಪ್ರೈವೇಟು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದ್ದಾವೆ. ಏಕಸ್ ಆಗಿರ್ಬೋದು, ಗೋಲ್ಡ್ ಪ್ಲಸ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತು ನಮ್ಮ IOCL ಬಾಟ್ಲಿಂಗ್ ಫ್ಯಾಕ್ಟ್ರಿ ಅಲ್ಲಿ ತುಂಬ ಗ್ಯಾಸ್ ಕೂಡ ಶೇಖರಣೆ ಮಾಡಿರೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಮಿಲಿಟ್ರಿ ಪ್ರದೇಶಗಳಿರ್ಬೋದು, ಏರ್ಪೋರ್ಟ್ ಇರ್ಬೋದು, ಜೊತೆಗೆ ಊರ ಹೊರಗಡೆ ಇರ್ತಕ್ಕಂಥ ಪೆಟ್ರೋಲಿಯಂ ಸ್ಥಾವರ ಇರ್ಬೋದು. ಈ ರೀತಿಯಾಗಿ ಹಲವಾರು ಸೂಕ್ಷ್ಮ ಪ್ರದೇಶಗಳನ್ನ ನಾವು ಈಗಾಗಲೇ ನಮ್ಮ ಇದರಲ್ಲಿ ನೋಟ್ ಮಾಡಿಕೊಂಡು ಅವ್ರಿಗೆ ಈಗಾಗಲೇ ಸಂದೇಶವನ್ನು ಕಳಿಸಿದ್ದೀವಿ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ವತಿಯಿಂದ. ಅವರೆಲ್ಲರೂ ಕೂಡ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸಿದ್ದೀವಿ. ಬೆಳಗಾವಿ 3 ರಾಜ್ಯಗಳ ಸಂಪರ್ಕ ಕೊಂಡೇ ಇದೆ, ಗೋವಾ, ಮಹಾರಾಷ್ಟ್ರ, ಮತ್ತು ಅದೇ ಆ ರೀತಿಯಿಂದಾಗಿ ನಾವು ಗಡಿಭಾಗಗಳಲ್ಲಿ ಒಂದು ನಮ್ಮ ಚೆಕ್ ಪೋಸ್ಟನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕ್ಕೊಂಡು ಎಚ್ಚರಿಕೆಯನ್ನು ವಹಿಸಿದ್ದೀವಿ.